ಸಮಾನ ನ್ಯಾಯವನ್ನು ಕೊಡ್ತಕ್ಕಂಥ ಪಕ್ಷ. ಯಾರು ವಿಧಾನಸೌಧದ ಕದವನ್ನು ತಟ್ಟಲಾರದ ಶಕ್ತಿ ಇಲ್ಲವೋ ಅಂತ ಸಮುದಾಯಗಳಿಗೆ ಕೂಡ ವಿಧಾನಸೌಧದ ಬಾಗಿಲು ತೆರೆದು ಸಂವಿಧಾನದ ಆಶಯ, ಪ್ರಜಾಪ್ರಭುತ್ವದ ಸುಂದರತೆ ಇದನ್ನ ಸಾಕಾರಗೊಳಿಸುವಂತ ಬದ್ಧತೆ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿಗೆ ಮಾತ್ರ ಎನ್ನುವುದನ್ನ ತೋರಿಸಿಕೊಟ್ಟಿದೆ ಎನ್ನುವುದನ್ನು ಈ ಸಂದರ್ಭದಲ್ಲಿ ಅತ್ಯಂತ ಹೆಮ್ಮೆಯಿಂದ, ಅತ್ಯಂತ ಸಡಗರದಿಂದ ಹೇಳಲಿಕ್ಕೆ ಬಯಸ್ತೇನೆ. ಬನ್ನಿ, ನಿಮ್ಮ ಕ್ವಶನ್. ಥ್ಯಾಂಕ್ ಯು. ಮತ್ತೆ ನಮ್ಮ ಈ ಬೆಳವಣಿಗೆಯಲ್ಲಿ ನಮ್ಮ ಮೈಸೂರು ನಗರದ ಮತ್ತು ಜಿಲ್ಲೆಯ ಶಾಸಕರು ಮತ್ತೆ ನನಗೆ ಮತ ನೀಡಿದಂತ ಎಲ್ಲ ಶಾಸಕರುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಮತ್ತೆ ನಮ್ಮ ನಗರಾಧ್ಯಕ್ಷರಾದ ನಾಗೇಂದ್ರ ಅವರು, ಗ್ರಾಮಾಂತರ ಅಧ್ಯಕ್ಷರಾದ ಸುಬ್ಬಣ್ಣ ಅವರು, ನಮ್ಮ ಎಲ್ಲ ಮೇಯರ್ಗಳು, ಸಂದೇಶ್ ಸ್ವಾಮಿ ಅವರ ಆದಿಯಾಗಿ ನಮ್ಮ ಮುಖಂಡರುಗಳು, ಮತ್ತೆ ಎಲ್ಲ ನಮ್ಮ ವಿಶೇಷವಾಗಿ ನಮ್ಮ ಸಂಸದರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರಿಗೆ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ 2 ಬಾರಿ ನಾನು ಸ್ಪರ್ಧಿಸಿ ಅತ್ಯಲ್ಪ ಮತಗಳ ಅಂತರದಿಂದ ನಾನು ಗೆಲುವನ್ನು ತಪ್ಪಿಸಿಕೊಂಡವನು. ಆ ಗೆಲುವನ್ನ ಮತ್ತೆ ದೊರಕಿಸಿಕೊಡುವ ಮೂಲಕ ಪಕ್ಷ ನನಗೆ ಒಂದು ನ್ಯಾಯದಾನ ಮಾಡಿದೆ, ಒಂದು ಆತ್ಮವಿಶ್ವಾಸವನ್ನು ತುಂಬಿದೆ. ನನ್ನಂತ ಕಾರ್ಯಕರ್ತರು ಎಷ್ಟೇ ಕೆಳಗೆ ಬಿದ್ದರೂ ಮೇಲೆತ್ತುವಂತ ಶಕ್ತಿಯನ್ನ ಕೊಡ್ತಕ್ಕಂಥದ್ದು ನಮ್ಮ ಪಕ್ಷ ಅನ್ನುವುದ ಒಂದು ಸಂದೇಶವನ್ನು ಕೊಟ್ಟಿದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಆದ್ದರಿಂದ ನಮ್ಮೆಲ್ಲ ಕಾರ್ಯಕರ್ತರು, ವಿಶೇಷವಾಗಿ ಮೈಸೂರು ನಗರದ ಮತ್ತು ಗ್ರಾಮಾಂತರದ ಪ್ರತಿ ಕಾರ್ಯಕರ್ತರಿಗೂ ನನ್ನ ಈ ಮೇಲ್ಮನೆಯ ಅವಕಾಶದ ಜಯವನ್ನ ನಾನು ಸಮರ್ಪಿಸ್ತೇನೆ. ಸರ್, ಈಗಾಗಲೇ ಅದಕ್ಕೆ ಸಮಿತಿ ನೇಮಕ ಮಾಡಿದ್ದಾರೆ. ಅದು ಸಾಮಾನ್ಯ ಕಾರ್ಯಕರ್ತರಾಗಿ ಪಕ್ಷದ ಶಿಸ್ತು ಯಾರಾದರೂ ಉಲ್ಲಂಘಿಸಿದ್ರೆ ಅದು ಕ್ರಮ ಆಗುತ್ತೆ. ಅದಾಗುತ್ತೆ. ಆದರೆ ಈ ಪರಿಸ್ಥಿತಿಯನ್ನ ಕಾಂಗ್ರೆಸ್ನವರು ಅಡ್ವಾಂಟೇಜ್ ತಗೊಳ್ಳಿಕ್ಕೆ ನಾವು ಬಿಡಲ್ಲ. ಯಾರ್ಯಾರ ಮೇಲೂ ಅನುಮಾನ ಪಡೋದು, ಯಾರ್ಯಾರ ಮೇಲೂ ಸಂಶಯ ಪಡೋದು, ನಮ್ಮ ಎಲ್ಲ 62 ಶಾಸಕರ ಬಗ್ಗೆಯೂ ವಿಶ್ವಾಸ ಇದೆ. ಅದೇ ರೀತಿ ತಪ್ಪು ಮಾಡಿದವರು, ಉಪ್ಪು ತಿಂದವರು ನೀರು ಕುಡಿತಾರೆ. ಅದು ಸರಿ ಇಲ್ಲ ಅಂತ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ. ಹೌದು, ಕಾರ್ಯಕರ್ತನಾಗಿ ಸರಿಗಿಲ್ಲ ಅಂತದ್ದರಾದ್ರೆ ಯಾರೇ ತಪ್ಪು ಮಾಡಿದ್ರು ಅದಕ್ಕೆ ಶಿಕ್ಷೆ ಅನುಭವಿಸಬೇಕು. ಯಾಕೆಂದ್ರೆ ಸಾಮಾನ್ಯ ಕಾರ್ಯಕರ್ತರಲ್ಲ, ಶಾಸಕರಾದವರು ಅಂತ ತಪ್ಪನ್ನ ಎಸಗಿರ್ತಕ್ಕಂಥದ್ದು ನಿಜಕ್ಕೂ ಒಂದು ಅಕ್ಷಮ್ಯ ಅಪರಾಧ. ಇಲ್ಲ, ಆ ರೀತಿ ಯಾವುದೂ ಇಲ್ಲ. ಬಿಜೆಪಿ ಅಂತಕ್ಕಂಥದ್ದು ಗಂಗಾ ನದಿ ತರ ದೊಡ್ಡ ನದಿ. ಅಲ್ಲಿ ಸ್ವಲ್ಪ ಕಲ್ಮಶಗಳು ಬರ್ತಾ ಇರ್ತವೆ. ಅದನ್ನ ತೊಳೆಯೋ ತಾಕತ್ತು ಭಾರತೀಯ ಜನತಾ ಪಾರ್ಟಿಗೆ. ಕಾಂಗ್ರೆಸ್ಸಿಗರು ವ್ಯಾಪಾರ ಮಾಡುವುದರಲ್ಲಿ, ರೆಸಾರ್ಟ್ ರಾಜಕೀಯ ಮಾಡುವುದರಲ್ಲಿ ಅತ್ಯಂತ ನಿಪುಣರು. ಈ ನಿಪುಣತೆಯಲ್ಲಿ ಏನೇನಾಗಿದೆ ಅಂತಕ್ಕಂಥ ಅಂಶಗಳು ಇಷ್ಟರಲ್ಲೇ ಹೊರಬರಲಿದೆ. ಆದರೂ ಶಾಸಕರು ಅದು ಗೊತ್ತಿಲ್ಲ. ಅದು ಮುಂದೆ ಸತ್ಯಶೋಧನಾ ಸಮಿತಿ ಇದೆ, ಅದು ವರದಿ ಕೊಡುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.